ಎಜಿ ನ್ಯೂಸ್ಗೆ ಸ್ವಾಗತ. ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ಸುಭಾಷ್ ಕಾಸರಕರ್ ಅವರಿಂದ ಮಾಜಿ ಮಂತ್ರಿ ಎಬಿ ಪಾಟೀಲ್ ಅವರಿಗೆ ಪೇಟ ಸುತ್ತಿ ಬೆಳ್ಳಿ ಗದಾ ಕೊಡೋದ್ರ ಮೂಲಕ ನೂರಾರು ಜನರ ಉಪಸ್ಥಿತಿಯಲ್ಲಿ ಎಸ್ಟಿವಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಭವ್ಯ ದಿವ್ಯ ಸತ್ಕಾರ ಸಮಾರಂಭ ನೆರವೇರಿಸಲಾಗಿದೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಮೇಲೆ ಕೆಲ ನಾಯಕರು ಹಿಡಿತವನ್ನ ಸಾಧಿಸುವುದಕ್ಕೆ ದುಡ್ಡಿನ ಸುರಿಮಳೆ ಸುರಿಸಿ ಕಸರತ್ತು ನಡೆಸಿ ಇಡೀ ರಾಜ್ಯವೇ ಗಮನ ಸೆಳೆಯುವ ತರಹ ರಾಜ್ಯ ಮಟ್ಟದ ಸುದ್ದಿಗೆ ಇದೇ ವಿದ್ಯುತ್ ಸಹಕಾರಿ ಸಂಘ ಸಾಕ್ಷಿಯಾಗಿತ್ತು. ಬಳಿಕ ಸರ್ಕಾರದ ನಾಮನಿರ್ದೇಶಿತ ಸದಸ್ಯತ್ವಕ್ಕಾಗಿ ಕೆಲ ಜನ ತೀರ ಕಸರತ್ತು ನಡೆಸಿದ್ರು. ಇದರಲ್ಲಿ ಮಾಜಿ ಮಂತ್ರಿ ಎಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಬಣದ ನಿಷ್ಠಾವಂತ ಕಾರ್ಯಕರ್ತ ಸಂಕೇಶ್ವರ ನಗರದ ಸಮಾಜ ಸೇವಕ, ಮರಾಠ ಸಮಾಜದ ಉಪಾಧ್ಯಕ್ಷ ಹಾಗೂ ಮಾಜಿ ಮಂತ್ರಿ ಎಬಿ ಪಾಟೀಲ ಅವರ ಅಪ್ಪಟ ಶಿಷ್ಯ ಸುಭಾಷ್ ಕಾಸರಕರ್ ಅವರಿಗೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಸರ್ಕಾರದ ನಾಮನಿರ್ದೇಶಿತ ಸದಸ್ಯ ಅಂತ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಹೇಳುವುದಾದ್ರೆ, ಮಾಜಿ ಮಂತ್ರಿ ಎಬಿ ಪಾಟೀಲ್ ಅವರ ವಿಶೇಷ ಪ್ರಯತ್ನದಿಂದ ನನ್ನಂತಹ ಸಾಮಾನ್ಯ ಕಾರ್ಯಕರ್ತನಿಗೆ ನಾಮನಿರ್ದೇಶಿತ ಸದಸ್ಯತ್ವದ ಸ್ಥಾನ ಕೊಟ್ಟಿರುವುದಕ್ಕೆ ಎಬಿ ಪಾಟೀಲ್ ಅವರಿಗೆ ಮಾಧ್ಯಮಗಳ ಮುಂದೆ ಸುಭಾಷ್ ಕಾಸರಕರ್, ಎಂಬಿ ಗಸ್ತಿ ಮತ್ತು ಮರಾಠ ಸಮಾಜದ ಅಧ್ಯಕ್ಷ ಅಪ್ಪ ಮೋರೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನಾಡಿದ್ದಾರೆ. ತೋರಿಸ್ತೀವಿ ನೋಡಿ. ಕಳೆದ 35 ವರ್ಷಗಳಿಂದ ಮರಾಠ ಸಮಾಜಕ್ಕೆ ಯಾವುದು DCC ಬ್ಯಾಂಕ್ ಆಗಲಿ, ಯಾವ ಎಲೆಕ್ಟ್ರಿಕ್ ಬೋರ್ಡ್ ಆಗಲಿ ಯಾರಿಗೂ ಯಾವುದೂ ಕೊಡೋಕ್ಕಿಲ್ಲ. ಆದ್ರೆ ಎಬಿ ಪಾಟೀಲ್ ಸಾಹೇಬ್ರ ಇವನ್ನ ಗುರುತಿಸ್ಕೊಂಡ್ರಂದ್ರೆ ಯಾವ ರೀತಿ ಗುರುತಿಸ್ಕೊಂಡಂದ್ರೆ ಇವನ ಒಳಗೆ ಯಾವ ರೀತಿ ವ್ಯಕ್ತಿತ್ವ, ಇವನ ಕಡೆ ಏನು ಅರ್ಹತೆ ಐತಿ. ಒಂದು ಮರಾಠ ಸಮಾಜದ ಕಟ್ಟದ ಸುಮಾರು ಒಂದು 25 ಲಕ್ಷ ರೂಪಾಯಿಗೆ ಒಂದು ಸುಮಾರು ಮಹಿಳೆಯರಿಗೆ ಕುಶಲ ಕೈಗಾರಿಕೆಗಳನ್ನು ಅವ್ನು ಪ್ರಾರಂಭ ಮಾಡ್ಯಾನ. ಮತ್ತು ಇಲ್ಲಿವರೆಗೆ ಯಾರು ತೀರ್ಕೊಂಡ್ರಾಗಲಿ, ಯಾವುದೋ ರಾತ್ರಿ ಆಗಲಿ, ಬಡದಾಟ ಆಗಲಿ ಎಲ್ಲಿದ್ರೂ ಕಾಸರಕರ್ ರಾತ್ರಿ ಎದ್ರೂ 12 ಗಂಟೆಗೆ ಎದ್ದು ಕೆಲಸ ಮಾಡೋ ಯಾರು ಇದ್ರೂ ಈಗ ಸದ್ಯದೊಳಗೆ ಹಿಂದಿನ ಯುಗದೊಳಗೆ ತಂದ್ರೆ ಸುಭಾಷ್ ಕಾಸರಕರ್ ಒಬ್ಬರಂದ್ರೆ ಬರ್ತಾರೆ. ಇಲ್ಲದ್ರೆ ಎಲ್ಲರೂ ಸ್ವಿಚ್ ಆಫ್ ಮಾಡ್ಕೊಂಡು ಕುಣ್ತಾರೆ. ನನಗೆ ಹೇಳ್ತಂದ್ರೆ ಯಾರಿಗೂ ಬಿಸಿ ಬ್ಯಾಡಾಗೈತಿ. ಬೇಕಾದ್ರೆ ಹುದ್ದೆ ಬೇಕಾದ್ರೆ ನಮ್ಗೆ ಬೇಕು. ಎಬಿ ಪಾಟೀಲ್ ಬರೋದೈತೆ ಸಾಹೇಬ್ರು ನಮ್ಗೆ ಕೊಡ್ರಿ ಇದನ್ನ, ನಾವು ಎಷ್ಟು ದುಡ್ದೇವ್ರಿ, ಎಲ್ಲ ಕತ್ತಿ ಹೋದವು ಎಷ್ಟೊಟ್ಟು ಒಂದು ಇದ್ದು ಖರೆ ಒಳ್ಳೆ ವ್ಯಕ್ತಿನ ಆರಿಸೋದಕ್ಕೆ ಅವ್ರಿಗೆ ನಾವು प्रथमವಾಗಿ ಧನ್ಯವಾದವನ್ನು ಹೇಳಿ. कारण सुभाष कासारकरसारखा एक व्यक्ती ज्या शाळेचंही भवितव्य पाहतोय आणि इतर सामाजिक कार्यामध्येही या पद्धतीने त्यांची निवड झाली ती आम्हाला तरी योग्य आणि चांगली वाटते. आणि ही झालेली निवड सर्वांनाच आता भारून गेलेली आहे. तेव्हा त्यासाठी त्या सुभाष कासारकर आणि एबी पाटील साहेबांना मी धन्यवाद देतो आणि माझे 2 शब्द परिचय. ನನ್ನನ್ನು ವಿದ್ಯುತ್ ಸಹಕಾರಿ ಸಂಘಕ್ಕೆ ನೇಮಕ ಮಾಡಿದಂತಹ ನಾಮನಿರ್ದೇಶಕ ಮಾಡಿದಂತಹ ಸನ್ಮಾನ್ಯ ಶ್ರೀ ಎಬಿ ಪಾಟೀಲ್ ಸಾಹೇಬರಿಗೆ ಅಭಿನಂದನೆ ಹೇಳುತ್ತಾ, ಅದೇ ರೀತಿ ಇವತ್ತೇನು ನಾಮನಿರ್ದೇಶಕ ಮಾಡಿದಾರೋ ಎಬಿ ಪಾಟೀಲ್ ಸಾಹೇಬರು ಹಾಗೂ ವಿನಯದಾದ ಪಾಟೀಲರು ಎಲ್ಲರೂ ಕೂಡಿ ಏನೊಂದು ಜವಾಬ್ದಾರಿ ನಾನು ಕೊಟ್ಟಿದ್ದಾರೆ. KBದ ಎಲ್ಲ ಸಾರ್ವಜನಿಕ ಅನುಕೂಲ ಆಗುವಂತಹ ಕೆಲಸಗಳು ಅವ್ರ ನೇತೃತ್ವದಾಗ ಮಾಡ್ಕೊತ ಹೋಗ್ತೇವೆ. ಮತ್ತು ಒಂದು ನಮ್ಮ ಮರಾಠ ಸಮಾಜನ ಗುರುತ ಹಿಡಿದಾರ ಸಮಾಜದಾಗ. ನನ್ನನ್ನು ಒಳ್ಳೆ ಸ್ಥಾನಮಾನ ನಮ್ಗೆ ಕೊಟ್ಟಿದಾರಲ್ಲ, ನಮ್ಮ ಕಾರ್ಯ ನೋಡಿ ಮರಾಠ ಸಮಾಜದ ನನ್ನನ್ನು ಗುರುತಿಸ್ಕೊಂಡ ಒಳ್ಳೆಯ ವ್ಯಕ್ತಿ ಅಂತ ಒಂದೇನಿದು ಪೋಸ್ಟ್ ಕೊಟ್ಟಿದಾರಲ್ಲ, ಇದೆಲ್ಲ ಸಾರ್ವಜನಿಕರಿಗೆ ಉಪಯೋಗ ಆದಂತ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.